ನೋಡಿ, ಶಿವಶಂಕರಪ್ಪನವರಿಗೆ ನನಗೆ ಸುಮಾರು 55 ವರ್ಷದಿಂದ ಒಂದು ಗೆಳೆತನ ಸ್ನೇಹ ಅನ್ರಿ. ನಮ್ಮ ಹಿರಿಯ ಸ್ನೇಹಿತರು, ಯಾಕಂದ್ರೆ ಸಮ ವಯಸ್ಕರಿದ್ದವರಿಗೆ ಸ್ವಲ್ಪ ಬಹಳಷ್ಟು ಸ್ನೇಹಿತರಂತ, ಬಟ್ ಅವರು ನಮ್ಮ ಹಿರಿಯ ಸ್ನೇಹಿತರು ಅಥವಾ ಸಾಕಷ್ಟು ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಅವ್ರ ಜೊತೆಯಲ್ಲಿ ಬೆಳ್ಕೊಂಡು ಬಂದಿದ್ದೇವೆ. ಬಹುಶಃ ಇಷ್ಟೊಂದು ದೀರ್ಘಕಾಲ ಸಂಬಂಧವನ್ನು ಇಟ್ಕೊಂಡು ಒಂದಾಗಿ ರಾಜಕೀಯದಲ್ಲಿ ಆಗಲಿ ಅಥವಾ ಸಾರ್ವಜನಿಕ ಜೀವನದಲ್ಲಿ ಒಂದಾಗಿ ಇರ್ತಕ್ಕಂಥದ್ದು ಬಹಳ ರೇರ್. ಕೆಲವು ಜನ 10 ವರ್ಷ ಇರ್ತಾರೆ, 20 ವರ್ಷ, 30. ಬಟ್ ನಾವು ಸತತವಾಗಿ 72ರಿಂದ ಇಲ್ಲಿವರೆಗೆ ಜೊತೆಯಲ್ಲಿದ್ದೇವೆ. ಅವ್ರ ಒಳ್ಳೆಯ ಗುಣಗಳು, ಅವರ ಶಿಕ್ಷಣ ಪ್ರೇಮ, ಜನರಿಗೆ ಜನರಸ್ ಆಗಿ ಸಹಾಯ ಮಾಡ್ತಕ್ಕಂಥದ್ದು, ಕಂಪ್ಯಾಷನ್, ಇವು ಎಲ್ಲನೂ ಕೂಡ ನಾವು ಮೆಚ್ಕೊಂಡಿದ್ದೇವೆ. ರಾಜಕೀಯದಲ್ಲಿ ಕೂಡ ಅಷ್ಟೇ ತನ್ನದೇ ಆದಂಥ ಛಾಪನ್ನು ಒಂದು ಇಡೀ ಜಿಲ್ಲೆಯಲ್ಲಿ, ಈಗ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವರಿಗೆ ಒಂದು ಪ್ರಾಮುಖ್ಯತೆಯನ್ನು ಸಿಕ್ಕಿದೆ. ಅದಕ್ಕಾಗಿ ಅವರಿಗೆ ಶಿವರಾಜ್ ಪಾಟೀಲ್ರು ಪ್ರಶಸ್ತಿ ಒಂದು ಏರ್ಪಡಿಸಿದ್ದಕ್ಕಾಗಿ ನಾನು ಬರಬೇಕಾಗಿತ್ತು. ಅದಕ್ಕಾಗಿ ಆ ಪ್ರಶಸ್ತಿಯನ್ನು ಅವ್ರಿಗೆ ಕೊಟ್ಟಿದ್ದೇವೆ. ನನಗೆ ಭಾಳ ಸಂತೋಷ ಆಗಿದೆ. ನಮ್ಮ ಹಿರಿಯ ಗೆಳೆಯರು ಒಂದು ಪ್ರಶಸ್ತಿಗೆ ಪಾತ್ರನೂ ಆಗಿದ್ದಾರೆ, ಅವರು ಯೋಗ್ಯನೂ ಇದ್ದಾರೆ. ಎರಡನೇದು, ಶಿವರಾಜ್ ಪಾಟೀಲ್ರು ನನಗೆ ಮೊದಲಿಂದ ಪರಿಚಿತರು ಮತ್ತು ನಾನು ವಕಾಲತ್ ಮಾಡುವಾಗ 2 ವರ್ಷ ಅವ್ರ ಹತ್ರ ನಾನು ಪ್ರಾಕ್ಟೀಸ್ ಮಾಡಿದೆ. ಸುದೈವದಿಂದ ನನಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಟ್ಟು ಆರಿಸಿದಂದರು ಮತ್ತು ಇಲ್ಲಿವರೆಗೆ ನನಗೆ ಆ ಒಂದು ಸ್ಥಾನದಲ್ಲಿ ಇರೋಕ್ಕೆ ಅವಕಾಶ. ಹೀಗೆ ಇಂಥ ಒಂದು ಪ್ರತಿಷ್ಠಿತ ಪ್ರೋಗ್ರಾಮ್ಗೆ ನಾವು ಬಂದಿದ್ದೇವೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತೀನಿ. ಮತ್ತು ನಮ್ಮ ಜೊತೆಯಲ್ಲಿ ಹಾಗೆ ಮಲ್ಲಿಕಾರ್ಜುನ್ ಅವರು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನನಗೆ ಭಾಳ ಖುಷಿಯಾಗಿದೆ. ಇಂಥ ಆಪರ್ಚುನಿಟಿ ಭಾಳ ರೇರ್ ಮತ್ತು ಇಂಥ ಪ್ರಸಂಗಗಳು, ದೀರ್ಘಕಾಲದ ಪ್ರಸಂಗಗಳು ಜೊತೆಯಲ್ಲಿರ್ತಕ್ಕಂಥದ್ದು ಇದನ್ನು ಕೂಡ ಒಂದು ದೊಡ್ಡ ಒಂದು ಗೌರವ ಅಂತ ಹೇಳಿ ನಾನು ಭಾವಿಸಿದ್ದೆ. ಪ್ರಧಾನಿ ಮೋದಿ ಅವರು ಹಾಜರಾಗದೇ ಇರುವಂತದ್ದು ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇದೆ. ನೋಡಿ, ಎಷ್ಟು ಸಲ ಹೇಳಿ, ನಾನು ಮೊನ್ನೆ ಹೇಳಿದ್ದೀನಿ, ಮೀಟಿಂಗ್ನಲ್ಲಿಯೂ ಹೇಳಿದ್ದೀನಿ, ಅವರು ಬರಬೇಕಾಗಿತ್ತು, ಬರದೇ ಇರೋದು ಸರಿ ಇಲ್ಲ. ಅದನ್ನು ಹೇಳಿದೆ. ನಾನು ಪದೇ ಪದೇ ಅದನ್ನು ನೋಡಿದ್ರೆ ಚೆನ್ನಾಗಿರೋದಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ದೇಶ ಮುಖ್ಯ, ನಿಮ್ಮ ಧರ್ಮ, ಭಾಷೆ ಆಮೇಲೆ. ಸೊ ದೇಶಕ್ಕಾಗಿ ನಾವೆಲ್ಲರೂ ಕೂಡ ಒಂದಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಇಚ್ಛೆ. ಇದನ್ನು ನಾನು ಬೆಂಗಳೂರಿನಲ್ಲೇ ನಿಮಗೆ ಹೇಳಿ ಹೋಗಿದ್ದೆ. ಸರ್ಕಾರ ಎಲ್ಲ ನಾವು ಬೆಂಬಲ ಕೊಡ್ತೇವೆ ಅಂತಕ್ಕಂಥ. ಈಗ ಎಷ್ಟು ಸಲ ಹೇಳಿ ನಾವು ಬೆಂಬಲ ಕೊಡ್ತಾ ಇದ್ದೇವೆ, ಬೆಂಬಲ ಕೊಡ್ತೇವೆ. ಅವರು ಸರಿಯಾಗಿ ಅದನ್ನು ಉಪಯೋಗ ಮಾಡಿಕೊಂಡು ವಿಶ್ವಾಸನಲ್ಲಿ ಇಟ್ಕೊಂಡು ಎಲ್ಲರನ್ನ ವಿಶ್ವಾಸನಲ್ಲಿ ತೆಗೆದುಕೊಂಡು ಹೋದರೆ ಮುಂದಿನ ಹೆಜ್ಜೆಗಳನ್ನ ಸುರಳಿತವಾಗಿ ಇಡ್ಬೋದು. ಆದರೆ ಒಬ್ಬರ ಮೇಲೆ ಒಬ್ಬರು ಟೀಕಾ ಮಾಡ್ಕೋತ ಹೋದರೆ ಚೆನ್ನಾಗಿರೋದಿಲ್ಲ. ಕೆಲವು ಜನ ಹೀಗೆ ಪ್ರಾರಂಭ ಮಾಡಿದ್ದಾರೆ, ಹಾಗೆ ಹೀಗೆ, ಅದು ಸರಿ ಇಲ್ಲ. ನಾವು ಅಲ್ಲಿ ಏನು ಇದರಲ್ಲಿ ನಡೀತು ಆ ಮೀಟಿಂಗ್ನಲ್ಲಿ ಅದನ್ನು ಹೇಳಿದ್ದೇವೆ. ಈಗ ಕೆಲವು ಜನ ಅದಕ್ಕೆ ಬೇರೆ ಅರ್ಥ ಕೊಟ್ಟು ಬೇರೆ ಬೇರೆ ಮಾತು, ಅದು ಸರಿಯಲ್ಲ. ನೀವು ಹಂಗೆ ಹೇಳಬೇಕಾಗಿದ್ರೆ ನಾವೇನು ಅಲ್ಲಿ ನಡೆದಿದ್ದೆಲ್ಲನೂ ಹೊರಗೆ ಹೇಳೋಕ್ಕಾಗ್ತದೆ. ದೇಶದ ದೃಷ್ಟಿಯಿಂದ ಕೆಲವು ಮಾತು ಹೇಳಬೇಕು, ಕೆಲವು ಮಾತನ್ನು ಹೇಳಬಾರ್ದು. ಯಾಕಂದರೆ ನಾನು ಈಗಾಗಲೇ ಹೇಳ್ದಂಗೆ ನಮ್ಮ ದೇಶ ಮುಖ್ಯ. ನಾನಿರ್ಬೋದು, ಹೋಗ್ಬೋದು, ಮೋದಿ ಇರ್ಬೋದು, ಹೋಗ್ಬೋದು, ಶಾ ಇರ್ಬೋದು, ಹೋಗ್ಬೋದು. ಆದರೆ ದೇಶ ಮಾತ್ರ ಇದು ಕಾಲಾನುಕಾಲದಿಂದ ಉಳಿತದೆ. ಮತ್ತು ಅದು ಉಳಿಬೇಕು, ಒಕ್ಕಟ್ಟಿರಬೇಕು ಅಂತಲೇ ನಾವು ಇಷ್ಟೊಂದು ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ. ಸರಿ, ನಿಮ್ಮ ಸ್ನೇಹಿತರು ಜಾತಿ ಗಣತಿಗೆ ವಿರೋಧ ಮಾಡ್ತಾ ಇರುವಂತದ್ದು ಒಂದು ವಿಷಯನೇ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.